₹19,544 ಕೂಲಿ ಮೊತ್ತವಾಗಿ ಕೂಗಿಗೆರೆ ಗ್ರಾಮದ ಹೊಸಪೇಟೆ ಊರು 20,175 ಕೂಲಿ ಮೊತ್ತವಾಗಿ ಪಾವತಿಸಿದೆ. ಅದೇಡಿ ಗ್ರಾಮದ ಮಾಲಿಕರ ಅವರಿಂದ ಕಲ್ಲಮನ ಮತ್ತು ಅವರಿಗೆ ಸರ್ಕಾರಿ ಊರು ತೆಗೆಯುವುದು ₹34,202 ಕೂಲಿ ಮೊತ್ತವಾಗಿ ಪಾವತಿಸಿದೆ. ದುಮ್ಮೇನಹಳ್ಳಿ ಗ್ರಾಮದ ಶ್ರೀನಿವಾಸಾಚಾರ್ ಜಮೀನಿಂದ ಪ್ರಕಾಶ್ ಜಮೀನ್ ಅವರಿಗೆ ಸರ್ಕಾರಿ ಅಡ್ಡ ಊರು ತೆಗೆಯುವುದು ₹87,945 ಕೂಲಿ ಮೊತ್ತವಾಗಿ ಪಾವತಿಸಿದೆ. ಮಂಚೆಟ್ಟಿಹಳ್ಳಿ ಗ್ರಾಮದ ಬಸವೇಶ್ವರ ದೇವಸ್ಥಾನ ಹತ್ತಿರ ಕೆರೆ ಊರು ತೆಗೆಯುವುದು ₹29,660 ಕೂಲಿ ಮೊತ್ತವಾಗಿ ಪಾವತಿಸಿದೆ. ಲಕ್ಷ್ಮೀರೆಡ್ಡಿ ಗ್ರಾಮದ ಗೀತಾಬಾಬು ಕಾಳೇಗೌಡ ಜಮೀನಿಂದ ಸರ್ವಮ್ಮ ಜಮೀನಿನವರೆಗೆ ಸರ್ಕಾರಿ ಊರು ತೆಗೆಯುವುದು ₹20,940 ಕೂಲಿ ಮೊತ್ತವಾಗಿ ಪಾವತಿಸಿದೆ. ಅದೇಡಿ ಗ್ರಾಮದ ಉಚ್ಚೇಗೌಡ ಕಟ್ಟೆಯಿಂದ ದೊಡ್ಡಕೆರೆಯವರೆಗೆ ಬರುವ ಸರ್ಕಾರಿ ಊರು ತೆಗೆಯುವುದು ₹45,612 ಕೂಲಿ ಮೊತ್ತವಾಗಿ ಪಾವತಿಸಿದೆ. ಹೊಸಪೇಟೆ ಗ್ರಾಮದ ಸಣ್ಣಕಟ್ಟೆ ಸಮಗ್ರ ಅಭಿವೃದ್ಧಿ ₹45,240 ಕೂಲಿ ಮೊತ್ತವಾಗಿ ಪಾವತಿಸಿದೆ. ತೂಬಿಕೆರೆ ಗ್ರಾಮದ ಕೆಂಪು ಕಲ್ಲದ ತೋಟದಿಂದ ಅಡ್ಡ ಏರಿಯವರೆಗೆ ಸರ್ಕಾರಿ ಅಡ್ಡಕ್ಕೆ ಊರು ತೆಗೆಯುವುದು ₹1,80,360 ಕೂಲಿ ಮೊತ್ತವಾಗಿ ಪಾವತಿಸಿದೆ. ಸಾಲಿನಲ್ಲಿ ಯಾವ್ಯಾವ ಎಷ್ಟೆಷ್ಟು ಒತ್ತಡಗಳಾಗಿರ್ತದೆ? ಗ್ರಾಮ ಪಂಚಾಯತಿಯಿಂದ ಟೋಟಲ್ 134 ಒತ್ತಡಗಳಾಗಿರ್ತದೆ. ₹59,52,431 ಟೋಟಲ್ ಆಗಿ ಸಾಮಗ್ರಿ ಮತ್ತು ಕೂಲಿಯಾಗಿ ಖರ್ಚಾಗಿರುತ್ತೆ. ಸಾಮಾಜಿಕ ಅರಣ್ಯದಿಂದ 3 ವರ್ಷಕ್ಕಾಗಿರುತ್ತದೆ. ₹11,05,925 ಖರ್ಚಾಗಿರುತ್ತೆ. ರಾಜ್ಯಕ್ಕೆ ಕೃಷಿ ಇಲಾಖೆಯಿಂದ ₹4,25,940 ಖರ್ಚಾಗಿರುತ್ತೆ. ತೋಟಗಾರಿಕೆ ಇಲಾಖೆಯಿಂದ 55 ವರ್ಷ ಆಗಿರುತ್ತೆ. ₹1,50,420 ಟೋಟಲ್ ಖರ್ಚಾಗಿರುತ್ತೆ. ಪಂಚಾಯತ್ ರಾಜ್ ಇಲಾಖೆಯಿಂದ 8 ವರ್ಷ ಆಗಿರುತ್ತದೆ. ₹8,35,805 ಟೋಟಲ್ ಖರ್ಚಾಗಿರುತ್ತದೆ. ರೇಷ್ಮೆ ಇಲಾಖೆಯಿಂದ 2 ವರ್ಷ ಆಗಿರುತ್ತದೆ. ₹72,900 ಖರ್ಚಾಗಿರುತ್ತದೆ. ಟೋಟಲ್ 223 ವರ್ಷ ಆಗಿರುತ್ತದೆ. ₹98,97,903 ಖರ್ಚಾಗಿರುತ್ತೆ. ಟೋಟಲ್ NMR ಪೇಮೆಂಟು ಮೆಟೀರಿಯಲ್ NMR ಬೇರೆ ಬೇರೆ ಇದೆ. ಒಟ್ಟಾರೆ ಕೂಲಿ ಮೊತ್ತವಾಗಿ ₹80,25,2,500 ಆಗಿರುತ್ತೆ. ಒಟ್ಟು ಸಾಮಗ್ರಿ ವೆಚ್ಚವಾಗಿ ₹18,95,430 ಆಗಿದೆ. 11 ಲಕ್ಷ ಸೋಷಿಯಲ್ ಪ್ರಾಜೆಕ್ಟ್ ಹೇಳಿರಲ್ಲ, ಸರ್ ಇಲ್ಲಿ ಕೆಳಗಡೆ ವರ್ಕ್ ಮಾಡಿದ್ದಾರೆ ನೋಡಿ, ಕಡೆ ತೋರಿಸಿ गड़ी 3 किलोमीटर रोड साइड प्लांटेशन मेंटेनेंस ऑफ द फर्स्ट ईयर दासेली एलिजिबिलिटी टू 3 किलोमीटर रोड साइड प्लांटेशन ड्यूरिंग 2024-25 Rajikapta Gobingere to Dumenadi Government School 1 kilometer road side plantation during 2025-25 ಗವರ್ನಮೆಂಟ್ ಸ್ಕೂಲ್ ಇದೆ ಸರ್. ಆಯ್ತು, ಅದು ಓಕೆ, ಅದಾಗಿದೆ. ನೀವು ಸ್ಥಳ ಇದೊಂದೇ ತೋರಿಸಿರೋದು ಅವರು, ಇನ್ನು ಉಳಿದ ತೋರಿಸಿಲ್ಲ. ಅರ್ಜೆಂಟ್ ಯಾರು ಮೇಂಟೆನೆನ್ಸ್ ಅಂತ ಹೇಳಿರಲ್ಲ, ಮೇಂಟೆನೆನ್ಸ್ ಮಾಡೋದ್ರಿಂದ ಅದೇನು ನೀವು ಅಕಸ್ಮಾತ್ ಮೇಂಟೆನೆನ್ಸ್ ಅದು ರಿಪೋರ್ಟ್ ತಗೊಳ್ಳಿ ಸರ್. ಅದ್ರ ಮೇಲೆ ಆಕ್ಷೇಪಣೆ ಇದೆ, ನೋಟ್ ಮಾಡ್ತೀವಿ. ಆಯ್ತು, ಮಾಡ್ತೀವಿ. ತೋರಿಸಿಲ್ಲ ಅದಕ್ಕೆ ಗಿಡ ಇಲ್ಲ ಅಂದ್ರೆ ಮೇಂಟೆನೆನ್ಸ್ ಇರೋ ತೋರಿಸ್ಬೇಕು ನೀವು. ಅದು ಒಂದು ಕೆಲಸ ಮಾಡಿ, ಅಬ್ಜೆಕ್ಷನ್ ಇಟ್ಬಿಡಿ 2 ವರ್ಷ. ಇಲ್ಲ, ಏನ್ ಸೋಷಿಯಲ್ ಪಾಯಿಂಟ್ ಇದೆಯಲ್ಲ 11 ಲಕ್ಷಕ್ಕೆ, ಅದಕ್ಕೆ ನೀವು ಒಂದ್ಸಲ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ನೀವೆಲ್ಲ ನಾವೇ ನೋಡ್ತೀವಿ ವರ್ಕ್ ತೋರಿಸಿಲ್ವಲ್ಲ, ಹಂಗಾಗಿ ಅದು ಅಬ್ಜೆಕ್ಷನ್ ಇರ್ತೀವಿ. ಪ್ಲಾಂಟ್ ರೈಸಿಂಗ್ ಇದೆಯಲ್ಲ, ಹೊಸ ಪ್ಲಾಂಟೇಶನ್ ಹಾಕಿರೋದು ನೀವು ನೋಡಿದೀರಾ. ಮೇಂಟೆನೆನ್ಸ್ ಗಿಡ ಪ್ಲಾಂಟೇಶನ್ ತೋರಿಸ್ಬೇಕು. ಓಕೆ, ಈಗ ಮೇಂಟೆನೆನ್ಸ್ ಏನಿದೆ ಅದು ಅಬ್ಜೆಕ್ಷನ್ ನೀವು ಒಂದ್ಸಲ ವೆರಿಫೈ ಮಾಡಿ, ಇಲ್ಲ ಗ್ಯಾರಂಟಿ ಕೊಡಿ. ಇಲ್ಲ ವೆರಿಫೈ ಮಾಡಕ್ಕೆ ಸರ್ ಅವ್ರು ತೋರಿಸ್ಬೇಕು, ನನಗೆ ತೋರಿಸಿಲ್ಲ. ಮೇಂಟೆನೆನ್ಸ್ ಮಾಡಿದ್ರೆ ಮೇಂಟೆನೆನ್ಸ್ ಮಾಡಿಲ್ಲ ಗಿಡನೇ ಇಲ್ಲ ಅಂದ್ಮೇಲೆ ಮೇಂಟೆನೆನ್ಸ್ ಹೆಂಗೆ ಚಾರ್ಜಸ್ ಮಾಡೋದು? ಮೇಂಟೆನೆನ್ಸ್ ಕೊಡ್ಬೇಕು ಅಂತ ಮಾತ್ರ